ನಮಸ್ಕಾರ ಕರ್ನಾಟಕ. ಸುವರ್ಣ ನ್ಯೂಸ್ ರಾಜು ಚಂದ್ರಶೇಖರ್ ಮಾವ ಮತ್ತು ಹೆಂಡತಿ KDB ದಾಬಾಸ್ಪೇಟೆ ಲ್ಯಾಂಡನ್ನು 20 ವರ್ಷಗಳ ಹಿಂದೆ ತೊಗೊಂಡು 6 ಕೋಟಿ ತೊಗೊಂಡು 20 ಕೋಟಿಗೆ ಯಾವುದೇ ಇಂಡಸ್ಟ್ರಿ ಮಾಡಿದರೆ ಮಾರಾಟದ ವಿಚಾರವನ್ನು ಫೈಲ್ ಸಮೇತ ವಿ ಹ್ಯಾವ್ ಗಿವನ್ ಇಟ್ ಟು. ನಾನು ಹಿಂಗಡೆ ಕಾಣಿಸ್ತಾ ಇರೋದು MB ಪಾಟೀಲ್ ಅವ್ರ ಮನೆ ಮಿನಿಸ್ಟರ್ MB ಪಾಟೀಲ್ ಅವ್ರ ಮನೆ. ಅದು MB ಪಾಟೀಲ್ ಅವರನ್ನು ಭೇಟಿ ಮಾಡಿ ಸರ್ವ್ಡ್ ಎ ಕಾಪಿ ಟು MB ಪಾಟೀಲ್ ಅವ್ರಿಗೆ. ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ MB ಪಾಟೀಲ್ ಅವರು ಮಿನಿಸ್ಟರ್ MB ಪಾಟೀಲ್ ಅವರು ಒಂದು 10 ನಿಮಿಷ ಸಮಯ ಕೊಟ್ಟು ಈ ಒಂದು ರಾಜೀವ್ ಚಂದ್ರಶೇಖರ್ ಮಾವ ಮಾಡಿರುವಂಥ ರಾಜೀವ್ ಚಂದ್ರಶೇಖರ್ ಹೆಂಡತಿ ಮತ್ತು ಮಾವ ಮಾಡಿರುವಂಥ ಈ KDB ಲ್ಯಾಂಡ್ ಹಗರಣದ ಬಗ್ಗೆ ಫೈಲ್ ಸಮೇತ ಬ್ರೀಫ್ ಮಾಡಿದೆ ನಾನು ಅವ್ರಿಗೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸ್ತೀನಿ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಕೋರ್ಟಿಂದ ನೀವು ನೋಡಿ ಅಂತೇಳಿ ಮಿನಿಸ್ಟ್ರು ಹೇಳಿದ್ರು. ಸೊ MB ಪಾಟೀಲ್ ಅವರನ್ನು ಭೇಟಿ ಮಾಡಿ ಸುವರ್ಣ ರಾಜೀವ್ ಚಂದ್ರಶೇಖರ್ KDB ಲ್ಯಾಂಡ್ ಸ್ಕ್ಯಾಮ್ ಏನಿದೆ ಮಿನಿಸ್ಟರ್ ಗಮನಕ್ಕೆ ತಂದಿದ್ದೀವಿ. ವಿ ಆಲ್ಸೋ ಸರ್ವ್ಡ್ ಎ ಕಾಪಿ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಮುಖ್ಯಮಂತ್ರಿಗಳಿಗೂ ಕೂಡ ಇದನ್ನು ಕಾಪಿಯನ್ನು ಕೊಟ್ಟಿದ್ದೀವಿ. ದ ಕಾಪಿ ಹ್ಯಾಸ್ ಬಿನ್ ಇಂಟಿಮೇಟೆಡ್ ಟು CBI ಆ್ಯಂಡ್ ED. ಒಬ್ಬ ರಾಜ್ಯಸಭಾ ಮೆಂಬರು ಈ ರೀತಿ ಕರ್ನಾಟಕದಲ್ಲಿ ಅವರ ಕುಟುಂಬ ಸ್ಕ್ಯಾಮ್ಗಳನ್ನು ಮಾಡುತ್ತೆ ಅಂತಂದರೆ ನಿಜವಾಗ್ಲೂ ಇದು ಒಂದು ಇಂಪಾರ್ಟೆಂಟ್ ವಿಷಯ. ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕನ್ನಡಿಗರಾಗಿರ್ಬೋದು, ಇಂಥ ಕೇರಳದಿಂದ ಬಂದ ವ್ಯಕ್ತಿ ಒಬ್ಬ ರಾಜೀವ್ ಚಂದ್ರಶೇಖರ್ ಇಲ್ಲಿ ಅವ್ರ ಕುಟುಂಬ ಇಲ್ಲಿ ಇಷ್ಟೊಂದು ದೊಡ್ಡ ಸ್ಕ್ಯಾಮ್ಗಳನ್ನು ಮಾಡಿ ಕೂರ್ತವೆ, ಯಾರೂ ಏನೂ ಅದ್ರ ಬಗ್ಗೆ ಗಮನ ಹರಿಸಲ್ಲ ಅಂತಂದರೆ ನಿಜವಾಗ್ಲೂ ಶೋಚನೀಯ ಅಂತ ಹೇಳುತ್ತಾ MB ಪಾಟೀಲ್ ಅವರು ಮಿನಿಸ್ಟರ್ MB ಪಾಟೀಲ್ ಅವರು ಇದರ ಮೇಲೆ ಒಂದು ಸೂಕ್ತ ಕ್ರಮವನ್ನು ಜರುಗಿಸ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿದ್ದಾರೆ. ಟೇಕಿಂಗ್ ಇಸ್ ಬ್ರೀಫ್ ನಾನು ಹೊರಗಡೆ ಬಂದೆ. ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರೋದೇ ಸದಾಶಿವನಗರದಲ್ಲಿರೋ MB ಪಾಟೀಲ್ ಅವರ ಮನೆ. ಥ್ಯಾಂಕ್ ಯು ಮಿನಿಸ್ಟರ್, ಥ್ಯಾಂಕ್ ಯು.